ತಮಿಳು ಸೂಪರ್ ಸ್ಟಾರ್ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ನೂತನ ಪಕ್ಷವನ್ನ ಘೋಷಣೆ ಮಾಡಿದ್ದಾರೆ ದಳಪತಿ ವಿಜಯ್. ಪಕ್ಷದ ಹೆಸರೆಂತ ತಮಿಳಗ ವೆಟ್ರಿ ಕಳಗಂ ಅನ್ನೋ ಹೆಸರಿನ ಪಕ್ಷ. ಯಾವುದೇ ಪಕ್ಷದ ಜೊತೆ ಕೈ ಜೋಡಿಸೋದಿಲ್ಲ ಅಂತಾನೂ ಹೇಳಿದ್ದಾರೆ. ಈ ಮುಖೇನವಾಗಿ ತಮಿಳುನಾಡಿನಲ್ಲಿ ಮತ್ತೋರ್ವ ಸಿನಿಮಾ ಸ್ಟಾರ್ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಂತಾಗಿದೆ. ಬಹಳ ದಿನಗಳಿಂದ ಈ ಸುದ್ದಿ ತಮಿಳುನಾಡಿನಾದ್ಯಂತ ಬಹಳ ಹಲ್ಚಲ್ ಎಬ್ಸಿತ್ತು. ಆಮೇಲೆ ಅದಕ್ಕೆ ತಕ್ಕಾಗೆ ಕಳೆದ 3-4 ವರ್ಷಗಳಿಂದ ವಿಜಯ್ ಈ ವೇದಿಕೆ ಕಾರ್ಯಕ್ರಮಗಳನ್ನ ಮಾಡೋದು, ಫ್ಯಾನ್ಸ್ ಗಳನ್ನೆಲ್ಲ ಮೀಟ್ ಆಗೋದು, ಅವರಿಗೊಂದು ಕಿಟ್ ಕೊಡೋದು, ಈ ತರ ಅಂತದ್ದು ಜನರ ಜೊತೆ ಬೆರೆಯುವಂತ ನಿಟ್ಟಿನ ಒಂದಷ್ಟು ಕಾರ್ಯಕ್ರಮಗಳನ್ನ ಕೂಡ ಅವರು ಆಯೋಜನೆ ಮಾಡ್ತಾ ಇದ್ರು. ಆಮೇಲೆ ಒಂದು ಹಂತದಲ್ಲಿ ರಜನಿಕಾಂತ್ ಹಾಗೆ ವಿಜಯ್ ಫ್ಯಾನ್ಸ್ ನಡುವೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಗಲಾಟೆಗಳು ಕೂಡ ಶುರುವಾಗಿರುವಂತದನ್ನ ನಾವು ನೋಡ್ತಾ ಇದ್ವಿ. ಯಾರು ತಮಿಳಿನ ನಿಜವಾದಂತ ಸೂಪರ್ ಸ್ಟಾರ್ ಅನ್ನೋದಕ್ಕೆ ಸ್ವಲ್ಪ ಗಲಾಟೆಗಳು ಕೂಡ ಆಗ್ತಾ ಇತ್ತು. ಅದರ ನಡುವೆನೆ ಮೊನ್ನೆ ತಾನೇ ರಜನಿಕಾಂತ್ ಅವರು ನಾನು ಯಾವುದೇ ಕಾರಣಕ್ಕೂ ಅವ್ರಿಗೆ ಸ್ಪರ್ಧಿ ಅಲ್ಲ, ಅವ್ರು ನನ್ನ ಮುಂದೆ ಬೆಳೆದಿರುವಂತ ಹುಡುಗ, ಸ್ಪರ್ಧಿ ಅಲ್ಲ, ಅವ್ರ ಮುಂದಿನ ಜರ್ನಿಗೆ ನಾನು ವಿಶ್ ಮಾಡ್ತೀನಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರು. ಸೊ ಈಗ ಹೌದು, ವಿಜಯ್ ಅಧಿಕೃತವಾಗಿ ತಮಿಳು ನಾಡಿನಲ್ಲಿ ಒಂದು ಹೊಸ ಪಾರ್ಟಿಯನ್ನ ಅವರು ಘೋಷಣೆ ಮಾಡಿದ್ದಾರೆ. ಆಮೇಲೆ ವಿಚಾರ ಅಂತಾರೆ, ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೆಲ್ಲ ಅವರು ಸೈಕಲ್ನಲ್ಲೇ ವೋಟ್ ಹಾಕೋದಕ್ಕೆ ಹೋಗಿ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಆಗ್ತಾ ಇರುವಂತದ್ದು ವಿಚಾರವಾಗಿ ಅವ್ರು ಹೀಗೆ ಮಾರ್ಮಿಕವಾಗಿ ಅದನ್ನ ಖಂಡಿಸಿದ್ರು ಅನ್ನುವಂಥದ್ದೆಲ್ಲ ಇತ್ತು. ಅಂದ್ರೆ ಸ್ವಲ್ಪ ಈ ರೀತಿಯಂತ ವಿಚಾರಗಳ ಬಗ್ಗೆನೂ ಕೂಡ ಅವರು ಆಗಾಗ ಗಮನ ಹರಿಸ್ತಾ ಇರುವಂತದ್ದು ಕೂಡ ಅವರು ಪೊಲಿಟಿಕಲ್ ಪಾರ್ಟಿಗೆ ಸೇರ್ತಾರೆ ಅನ್ನುವಂಥ ರೀತಿಯಾಗಿ ಬಹಳ ಸುದ್ದಿ ರೆಕ್ಕೆ ಪುಕ್ಕ ಬರೋದಕ್ಕೆ, ಪುಷ್ಟಿ ಕೊಡೋದಕ್ಕೆ ಕಾರಣ ಆಗಿತ್ತು. ಒಂದ್ ಕಡೆ ರಜನಿಕಾಂತ್ ಅವ್ರ ರಾಜಕೀಯವನ್ನ ಸೇರ್ಪಡೆ ಆಗಲ್ಲ, ಪಕ್ಷ ಸ್ಥಾಪನೆ ಮಾಡಲ್ಲ ಅನ್ನುವಂಥದ್ದನ್ನ ಅಧಿಕೃತವಾಗಿ ಹೋದ ವರ್ಷನೇ ಘೋಷಣೆ ಮಾಡಿದ್ದಾರೆ. ಈಗ ವಿಜಯ್ ಅಧಿಕೃತವಾಗಿ ಹೊಸ ಪಕ್ಷವನ್ನ ಸ್ಥಾಪನೆ ಮಾಡುವ ಮುಖೇನವಾಗಿ ರಜನಿಕಾಂತ್ ಅವರನ್ನು ಹೊರತುಪಡಿಸಿ, ಅಂದ್ರೆ ಅವರೇನು ಪೊಲಿಟಿಕಲಿ ಬರ್ತಾರೆ ಮತ್ತೊಂದು ಅನ್ನುವಂಥದ್ದೆಲ್ಲ ಗೊಂದಲ ಇತ್ತು. ಬಟ್ ಈಗ ವಿಜಯ್ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ತಮಿಳಿನಲ್ಲಿ ಎಐಎಡಿಎಂಕೆ ಜೊತೆಗೆ ಡಿಎಂಕೆ ನಡುವೆ ಬಹಳ ಫೈಟ್ ನಡೀತಾ ಇರುವಂತಹ ಸಂದರ್ಭ. ಅದರ ಜೊತೆಗೇನೆ ಈಗ ಅಲ್ಲಿ ಅಣ್ಣಾಮಲೈ ಅವರ ಎಂಟ್ರಿಯ ಕಾರಣದಿಂದಾಗಿ ಬಿಜೆಪಿ ಕೂಡ ತನ್ನ ನೆಲೆಯನ್ನ ಕಂಡುಕೊಳ್ಳುವಂತ ಪ್ರಯತ್ನದಲ್ಲಿದೆ. ಅದರ ನಡುವೆನೆ ಈಗ ಮತ್ತೋರ್ವ ದೊಡ್ಡ ಸ್ಪರ್ಧಿ ವಿಜಯ್ ಈಗ ತಮಿಳು ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಆಮೇಲೆ ವಿಚಾರ ಅಂತ ಅಂದ್ರೆ, ವಿಜಯ್ ಅವರ ತಂದೆ ಕೂಡ ಸಿನಿಮಾದಲ್ಲಿ ಗುರುತಿಸಿಕೊಂಡಂತವ್ರು, ಡೈರೆಕ್ಟರ್ ಸೇರಿದಾಗೆ ಬೇರೆ ಬೇರೆ ರೀತಿಯಾದಂಥ ಕೆಲಸ ಕಾರ್ಯಗಳಲ್ಲಿ. ತಂದೆ ಹಾಗೆ ತಾಯಿ ಕೆಲವು ವರ್ಷಗಳ ಹಿಂದೆನೆ ಮಗನ ಹೆಸರಲ್ಲಿ ಪಾರ್ಟಿ ಕಟ್ಟಕ್ಕೆ ಹೋಗಿದ್ರು ಅನ್ನುವಂಥದ್ದೆಲ್ಲ ಸುದ್ದಿ ಆಗಿತ್ತು. ಅದನ್ನ ವಿಜಯ್ ಅವರೇ ಅದನ್ನ ಆಮೇಲೆ ಅಲಗೆಳೆದಿದ್ರು. ಹೀಗಾಗಿ ತಂದೆ ಹಾಗೆ ಮಗನ ನಡುವೆ ಅಷ್ಟೊಂದು ಸಂಬಂಧ ಸರಿ ಇಲ್ಲ ಅನ್ನುವಂಥ ಅವ್ರ ತಂದೆನೇ ಬಹಳ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಮೊನ್ನೆನೂ ಕೂಡ ವಿಜಯ್ ಅವರ ತಂದೆ ಮಗ ಫೋನ್ ಮಾಡಿದ್ರಂತೆ, ಅಂದ್ರೆ ವಿಜಯ್ ತಂದೆಗೆ ಹೇಗಿದೆ ಲಿಯೋ ಸಿನಿಮಾ ಅಂತ ಕೇಳಿದ್ರಂತೆ. ಫಸ್ಟ್ ಹಾಫ್ ಸೂಪರ್, ಸೆಕೆಂಡ್ ಹಾಫ್ ಅವ್ರು ಪರವಾಗಿಲ್ಲ ಅಂತ ಹೇಳ್ತಿದ್ದಂಗೆ ಕಟ್ ಮಾಡಿದ್ರಂತೆ. ಮಗ ಪಾರ್ಟಿ ಮಾಡೋಕೆ ಹೊರಟಿದ್ದಾನೆ, ನನ್ಗೆ ಅದೇನು ಅನ್ನೋದು ಗೊತ್ತಿಲ್ಲ ಅನ್ನುವಂಥದ್ದನ್ನ ತಂದೆ ಕೂಡ ಹೇಳ್ತಾ ಇದ್ರು. ಬಟ್ ಅದೇನೇ ಇರಲಿ, ಕುಟುಂಬದ ವಿಚಾರ. ಬಟ್ ವಿಜಯ್ ಇದೀಗ ಅಧಿಕೃತವಾಗಿ ಪೊಲಿಟಿಕಲ್ ಪಾರ್ಟಿಯನ್ನ ಸ್ಥಾಪನೆ ಮಾಡಿರುವ ಮುಖೇನವಾಗಿ ಡಿಎಂಕೆ, ಎಐಎಡಿಎಂಕೆ ಜೊತೆಗೆ ಬಿಜೆಪಿ ಅಲ್ಲೇನೊಂದು ಸ್ಪರ್ಧೆ. ಆಮೇಲೆ ಮೊನ್ನೆ ತಾನೇ ನಾವು ಅಲ್ಲಿ ಕ್ಯಾಪ್ಟನ್ ವಿಜಯಕಾಂತ್ ತೀರ್ಕೊಂಡಂಥದ್ದನ್ನ ಕೂಡ ನಾವು ಗಮನಿಸಬಹುದು. ಸೊ ಅವರು ಪೊಲಿಟಿಕಲಿ ಬಹಳಷ್ಟು ನೆಲೆ ಕಂಡುಕೊಳ್ಳುವಂತ ನಿಟ್ಟಿನ ಪ್ರಯತ್ನವನ್ನ ಪಟ್ಟಿದ್ರು, ಸಾಧ್ಯ ಆಗಲಿಲ್ಲ. ಹಾಗಾಗಿ ತಮಿಳುನಾಡಿನಲ್ಲಿ ಒಂದು ವ್ಯಾಕ್ಯೂಮ್ ಇದೆ ಅನ್ನುವಂಥ ರೀತಿಯಾಗಿನೂ ಕೂಡ ವಿಶ್ಲೇಷಣೆಗಳು ನಡೀತಾ ಇತ್ತು. ಯಾಕಂತ ಅಂದ್ರೆ ಜಯಲಲಿತಾ ಅವರ ಕಾಲ ಆದಂತ ನಂತರದಲ್ಲಿ ಎಐಎಡಿಎಂಕೆ ಹಳೆಯ ಮೊನಚನ್ನ ಕಳೆದುಕೊಂಡಿದೆ ಅನ್ನುವಂಥದ್ದು. ಆಮೇಲೆ ಓ ಪನ್ನೀರ್ಸೆಲ್ವಂ ಜೊತೆಗೆ ಪಳನಿಸ್ವಾಮಿ ಎಐಎಡಿಎಂಕೆಗೆ ಸಂಬಂಧಪಟ್ಟ ಹಾಗೆ ಪಕ್ಷ ನಮ್ದು ಅನ್ನುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನದಲ್ಲಿದ್ದಾರೆ. ಅದರಲ್ಲೂ ಓ ಪನ್ನೀರ್ಸೆಲ್ವಂನಂತೂ ಪಕ್ಷದಿಂದಾನೇ ಹೊರಗಾಕ್ಬಿಟ್ಟಿದ್ದಾರೆ ಪಳನಿಸ್ವಾಮಿ ಅಂಡ್ ಟೀಮ್. ಸೊ ಅಲ್ಲೇ ಬಹಳ ಗದ್ದಲಗಳು ನಡೀತಾ ಇದೆ. ಅವ್ರು ತಾವು NDA ಜೊತೆ ಹೋಗ್ಬೇಕಾ, ಸ್ವತಂತ್ರವಾಗಿರ್ಬೇಕಾ ಅನ್ನುವಂಥ ಗೊಂದಲದಲ್ಲಿ ಎಐಎಡಿಎಂಕೆ ಇದೆ. ಇನ್ನು ಉಳಿದಿರುವಂತ ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿ ಬಹಳ ಸ್ಟ್ರಾಂಗ್ ಆಗಿ ನೆಲೆ ಕಂಡುಕೊಂಡಿರುವಂಥದ್ದು ಅಂತ ಅಂದ್ರೆ ಅದು ಡಿಎಂಕೆ. ಬಟ್ ವಿಚಾರ ಅಂತಂದ್ರೆ ಅಲ್ಲೂ ಸ್ಟಾಲಿನ್ ಹಾಗೆ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಆಗಾಗ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ಸ್ಗಳು ಹಿಂದೂಗಳ ಭಾವನೆಗೆ ಬಹಳ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ಅನ್ನುವಂಥ ರೀತಿಯಾಗಿ ಸನಾತನ ಧರ್ಮದ ವಿಚಾರವಾಗಿ ಎಲ್ಲ ಈ ತರದ ಬಹಳ ಸುದ್ದಿಯಲ್ಲಿದ್ದಂಥದ್ದನ್ನ ಗಮನಿಸ್ತಾ ಇದ್ವಿ. ಅಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವ್ರನ್ನ ಬಲವಾಗಿ ಖಂಡಿಸೋದಕ್ಕೆ ಅಲ್ಲೊಂದು ಒಬ್ಬ ಮಾಸ್ ಲೀಡರ್ ಅಲ್ಲಿ ಇಲ್ಲ ಅನ್ನುವಂಥ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ದಂಥದ್ದನ್ನ ನಾವು ನೋಡ್ತಾ ಇದ್ವಿ. ಬಟ್ ವಿಜಯ್ ಹಾಗಂತ ಬಹಳ ಪ್ರೋ ಹಿಂದೂ ರೀತಿಯಾಗಿ ಅವ್ರೇನು ಮುಂಚೆಯಿಂದ ಗುರುತಿಸ್ಕೊಂಡಂಥದ್ದಲ್ಲ. ಅವರು ತಾನು ಸೆಕ್ಯುಲರ್ ಅನ್ನುವಂಥ ರೀತಿಯಾಗಿ ಹಲವು ಸಂದರ್ಭದಲ್ಲಿ ಗುರುತಿಸ್ಕೊಂಡಿರುವಂಥದ್ದನ್ನ ನೋಡಿದೀವಿ. ಯಾವ ಮಟ್ಟಿಗೆ ಅಂತಾರೆ, ವಿಜಯ್ ಅವರ ಬೆಂಬಲಿಗರು ರಜನಿಕಾಂತ್ ಮೊನ್ನೆ ರಾಮ ಮಂದಿರ ಹೋಗಿ ಉದ್ಘಾಟನೆ ಸಂದರ್ಭಕ್ಕೆ ಹೋದಂಥದ್ದನ್ನೇ ಬಹಳ ಖಂಡಿಸಿದ್ದಾರೆ. ಈ ತರದೆಲ್ಲ ಸನ್ನಿವೇಶಗಳಿದೆ. ಹೀಗಾಗಿ ತಮಿಳುನಾಡಿನ ವೋಟರ್ಸ್ನ ಮೈಂಡ್ ಸೆಟ್ಗೆ ತಕ್ಕಂಗೆ
ಮತ್ತೊಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಉದ್ಭವ ಆಗಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ನಾವು ಪ್ರತಿನಿಧಿ ಮಂಗಳ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಗಳ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಹಾಗೆ ಅವರ ರಾಜಕೀಯ ಜರ್ನಿ ಬಗ್ಗೆ ಬಹಿರಂಗವಾಗಿ ಏನಾದ್ರೂ ಸ್ಟೇಟ್ಮೆಂಟ್ ಮಾಡಿದಾರಾ ವಿಜಯ್? ಯಾವ ರೀತಿಯಾಗಿ ಅವರು ತಮ್ಮ ಪೊಲಿಟಿಕಲ್ ಜರ್ನಿಯನ್ನ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಯೋಚಿಸಿದ್ದಾರೆ? ಏನ್ ಡೀಟೇಲ್ಸ್ ಗೊತ್ತಾಗಿದೆ ಮಂಗಳ? ಮಾಲ್ತೇಶ್, ಕಾಲಿವುಡ್ ಅಂತ ಅಂದಾಗ ಅಂದರೆ ತಮಿಳು ಚಿತ್ರರಂಗ ಅಂತ ಅಂದಾಗ ಅಲ್ಲಿ ಲೈಕ್ ಸಿನಿಮಾ ಒಂದೇ ಅಲ್ಲ, ಅಲ್ಲಿ ಎಲ್ಲ ನಟರು ಕೂಡ ರಾಜಕೀಯದಲ್ಲೂ ಕೂಡ ಭಾಗಿಯಾಗಿರ್ತಾರೆ ಅನ್ನೋದಕ್ಕೆ ಸಾಕಷ್ಟು ಎಕ್ಸಾಂಪಲ್ ಇದ್ದಾರೆ. MGR ಇಂದ ಹಿಡಿದು ಜಯಲಲಿತಾ, ಜೊತೆಗೆ ವಿಜಯಕಾಂತ್ ಅವರಾಗಿರ್ಬೋದು, ಹೀಗೆ ಸಾಕಷ್ಟು ಜನ ರಾಜಕೀಯ ರಂಗದಲ್ಲೂ ಕೂಡ ಗುರುತಿಸ್ಕೊಂಡು ಏನು ತಮಿಳುನಾಡಿನ ಒಂದು ರಾಜಕೀಯದಲ್ಲಿ ಚಿತ್ರರಂಗದವರು ಅತಿ ಹೆಚ್ಚು ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಅಂದರೆ ಅದು ಏನು ಅತಿಶಯೋಕ್ತಿ ಅಲ್ಲ. ಯಾಕಂದರೆ ಅಲ್ಲಿ ಏನು ಮುಖ್ಯಮಂತ್ರಿಗಳಾಗಿ ಬಣ್ಣ ಹಚ್ಚಿದವರೇ ಹೆಚ್ಚಾಗಿ ಒಂದು ರಾಜ್ಯವನ್ನ ಆಳಿರುವಂತದ್ದು. ಇದೀಗ ಇದೇ ಸಾಲಿಗೆ ಇಳೆಯ ದಳಪತಿ ವಿಜಯ್ ಅವರು ಸೇರ್ಪಡೆ ಆಗ್ತಿರುವಂತದ್ದು ಮಾಲ್ತೇಶ್. ಅಂದ್ರೆ ಇಷ್ಟು ದಿನ ಇಳೆಯ ದಳಪತಿ ವಿಜಯ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದು ರೂಮರ್ಗಳು ಹರಿದಾಡ್ತಾ ಇತ್ತು. ಆದ್ರೆ ಎಲ್ಲೂ ಕೂಡ ವಿಜಯ್ ಅವರು ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳ್ಕೊಂಡಿರ್ಲಿಲ್ಲ. ಜೊತೆಗೆ ಅದಕ್ಕೆ ಒಂದು ಕ್ಲೂಗಳನ್ನ ಕೊಟ್ಟಿದ್ರು. ಅಂದ್ರೆ ಸೈಕಲ್ ಅಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಬರೋದಾಗಿರ್ಬೋದು, ಜೊತೆಗೆ ಏನಾದ್ರೂ ವೇದಿಕೆ ಮೇಲೆ ಬಂದಾಗ ಅಂದ್ರೆ ಸಾಕಷ್ಟು ಅವರು ಯಾವುದೇ ವೇದಿಕೆಯಲ್ಲೂ ಕಾಣಿಸ್ಕೊಳ್ಳಲ್ಲ, ಜೊತೆಗೆ ಸಿನಿಮಾದ ಒಂದು ಪ್ರಮೋಷನ್ ಕೂಡ ಮಾಡಲ್ಲ. ಆದ್ರೂ ಕೂಡ ತಮಿಳುನಾಡಿನಲ್ಲಿ ಅಸಂಖ್ಯಾತ ಅಭಿಮಾನಿಗಳನ್ನ ವಿಜಯ್ ಅವರು ಸಂಪಾದನೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಯಾವ್ದಾದ್ರು ವೇದಿಕೆಯಲ್ಲಿ ಹೋದಾಗ ಅವರ ಒಂದು ಏನು ಒಂದು ಮಾತನಾಡ್ತಾ ಇದ್ರು ಅದು ಒಂದ್ ರೀತಿ ಎಲ್ಲೋ ಒಂದ್ ಕಡೆ ರಾಜಕೀಯಕ್ಕೆ ಬರೋ ಎಂಟ್ರಿ ಅಂದ್ರೆ ಜನಗಳಿಗೆ ಒಂದು ಸೇವೆಯನ್ನ ಸಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ರು. ಸೊ ಯಾವುದೇ ಒಂದು ರಾಜಕೀಯ ಪಕ್ಷದ ವಿಚಾರವಾಗಿ ಮಾತಾಡ್ತಾ ಇರಲಿಲ್ಲ. ಆದ್ರೆ ಅಭಿಮಾನಿಗಳಲ್ಲಿ ಏನು ವಾರ್ ನಡೀತಾ ಇತ್ತು ಅಂದ್ರೆ, ಈಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಅಂದಾಗ ಒಂದು ವಾರ್ಗಳು ನಡೀತಾ ಇತ್ತು. ಅಂದ್ರೆ ಲೈಕ್ ವಿಜಯ್ ಅವರು ಕೂಡ ಎಂಟ್ರಿ ಕೊಡ್ತಾರೆ, ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಬಿಜೆಪಿ ಪರ ಇದ್ದಾರೆ ಅನ್ನೋ ಒಂದು ಕ್ವಶನ್ ಮಾರ್ಕ್ ಎಲ್ಲರನ್ನೂ ಕಾಡ್ತಿದ್ರೆ, ವಿಜಯ್ ಅವರು ಅದಕ್ಕೆ ತದ್ವಿರುವಾಗಿ ಅವರು ಕೂಡ ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದು ಗಾಸಿಪ್ಗಳು ರೂಮರ್ಗಳು ಹರಿದಾಡ್ತಾ ಇತ್ತು. ಅದೇ ವಿಚಾರವಾಗಿ ನೋಡಿದಾಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅನಾರೋಗ್ಯದ ಪರಿಣಾಮ ಅವರು ರಾಜಕೀಯದಿಂದ ಲೈಕ್ ಹಿಂದುಳಿದ್ರು, ರಾಜಕೀಯಕ್ಕೆ ಬರಲಿಲ್ಲ, ರಾಜಕೀಯಕ್ಕೆ ಎಂಟ್ರಿ ಮಾಡ್ತಿಲ್ಲ ಅನ್ನೋ ಒಂದು ಇದನ್ನ ಅವರು ಅನೌನ್ಸ್ ಮಾಡಿದ್ರು. ಇದಾದ ನಂತರ ಅಲ್ಲಿ ಶುರುವಾಗಿದ್ದ ಇಳೆಯ ದಳಪತಿ ವಿಜಯ್ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದು ಸುದ್ದಿ ಟಾಕ್ ಆಗೋಕ್ ಶುರುವಾಯಿತು. ಜೊತೆಗೆ ವಿಜಯ್ ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು ನಾನು ಜನನ ಸೇವೆಯನ್ನ ಮಾಡ್ತೇನೆ. ಇತ್ತೀಚೆಗಷ್ಟೇ ಕೂಡ ಏನು ಸಂಕ್ರಾಂತಿ ಹಬ್ಬಕ್ಕೆ ಎಲ್ರಿಗೂ ಅಂದ್ರೆ ಸಾಕಷ್ಟು ಜನರನ್ನ, ಸಾಕಷ್ಟು ಮಹಿಳೆಯರನ್ನ ಕರೆದು ಅವರು ಎಲ್ರಿಗೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಐಟಮ್ಸ್ಗಳು ಅಂದ್ರೆ ಬೇಕಾಗ್ಬೋದು ಹಬ್ಬವನ್ನ ಮಾಡೋದಕ್ಕೆ ಅದೆಲ್ಲವನ್ನ ನೀಡಿದ್ರು. ಇದು ನೋಡಿದಾಗ ಎಲ್ಲೋ ಒಂದ್ ರೀತಿಯ ಅವರು ಸಿನಿಮಾ ಲಿಯೋ ಹಿಟ್ ಆಗಿದೆ, ಅದರ್ವೈಸ್ ಏನೋ ಒಂದು ಸಂಕ್ರಾಂತಿ ಹಬ್ಬ ಅಂದಾಗ ಎಲ್ರಿಗೂ ತುಂಬಾನೇ ಸ್ಪೆಷಲ್ ತಮಿಳ್ನಾಡಲ್ಲಿ. ಹೀಗಾಗಿ ಅವರು ಅಭಿಮಾನಿಗಳಿಗೆ ತುಂಬಾ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ರು. ಆದ್ರೆ ಈ ವಿಚಾರವಾಗಿ ಇದೇ ಒಂದು ಇದನ್ನ ಇಟ್ಕೊಂಡು ಗಮನದಲ್ಲಿ ಇಟ್ಕೊಂಡು ಅವರು ಅಭಿಮಾನಿಗಳನ್ನ ಮೀಟ್ ಮಾಡಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಈಗ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಿರೋ ಅಂತದ್ದು ಅಂದ್ರೆ ತಮಿಳಿಗ ವೆಟ್ರಿ ಕಳಗಂ ಎಂಬ ಪಕ್ಷವನ್ನ ಅವರು ಘೋಷಣೆ ಮಾಡಿರುವಂತದ್ದು ಮಾಲ್ತೇಶ್. ಈಗ ಆಲ್ರೆಡಿ ಅವರು ಒಂದು ಸಿನಿಮಾದಲ್ಲಿ ಯಾವ ರೀತಿ ಮೆಸೇಜ್ಗಳನ್ನ ಕೊಟ್ಟಿದ್ದಾರೆ, ಸರ್ಕಾರಲ್ಲಾಗಿರ್ಬೋದು, ಸಾಕಷ್ಟು ಎಲ್ಲಾ ಸಿನಿಮಾಗಳಲ್ಲಿ ತುಪಾಕಿ ಸೇರಿದಂತೆ ಎಲ್ಲಾ ಸಿನಿಮಾಗಳಲ್ಲೂ ಒಂದ್ ರೀತಿ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಅಂದ್ರೆ ಜನರಿಗೆ ಯಾವ ರೀತಿ ಸೇವೆ ಮಾಡಬಹುದು, ಜನರಿಗೆ ಯಾವ ರೀತಿ ಏನಾದ್ರೂ ಒಳ್ಳೆ ಕೆಲಸವನ್ನ ಮಾಡಬಹುದು, ರೈತರಿಗೆ ಯಾವ ರೀತಿ ಒಳ್ಳೇದಾಗಬೇಕು ಅನ್ನೋ ಒಂದು ಸಾಮಾಜಿಕ ಸಂದೇಶಗಳ ಒಂದು ಸಿನಿಮಾಗಳನ್ನ ಕೊಡ್ತಾ ಬಂದಿದ್ರು. ಸೊ ಇದೀಗ ರಾಜಕೀಯಕ್ಕೆ ಎಂಟ್ರಿ ನೀಡಿರೋದನ್ನ ನೋಡ್ತಾ ಇದ್ರೆ ಎಲ್ಲರೂ ಒಂದ್ ರೀತಿ ತಮಿಳ ರಾಜಕೀಯ ಬೇರೆ ರೀತಿ ಹೋಗ್ತಿದೆ, ಅದನ್ನ ನಾನು ಸರಿ ಮಾಡಬೇಕು, ಇನ್ನು ಜನರಿಗೆ ಇನ್ನೂ ಹತ್ರ ಆಗ್ಬೇಕು, ನನ್ಗೆ ಜನರು ಸಾಕಷ್ಟು ಕೊಟ್ಟಿದ್ದಾರೆ ಅದನ್ನ ಅವ್ರಿಗೆ ತಿರುಗಿಸ್ಕೊಡ್ಬೇಕು, ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಒಂದು ಮಾತು ಇದೆಯಲ್ಲ, ಅದೇ ರೀತಿ ನನ್ಗೆ ಜನರು ಸಾಕಷ್ಟು ಜನ ಪ್ರೀತಿ ಎಲ್ಲವನ್ನ ಕೊಟ್ಟಿದ್ದಾರೆ, ಅದಕ್ಕೆ ಅವ್ರಿಗೆ ನಾನು ಏನಾದ್ರೂ ಒಂದು ಮಾಡಬೇಕು, ಸಹಾಯವನ್ನ ಮಾಡಬೇಕು. ಇದು ಸಿನಿಮಾ ರಂಗದಿಂದ ಅಷ್ಟೊಂದು ಸಾಧ್ಯವಿಲ್ವೇನೋ ಅಂತ ಅನ್ಕೊಂಡು ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಸಿದ್ಧರಾಗಿರುವಂತ ಅದು ಇಲ್ಲಿ ಕಾಣ್ತಾ ಇದೆ ಮಾಲ್ತೇಶ್. ಇನ್ನು ಅವ್ರ ಸಿನಿಮಾಗಳು ಯಾವುದೇ ರೀತಿ ಪ್ರಮೋಷನ್ ಅವರು ಒಂದ್ ಮಾತು ಕೂಡ ಆಡೋದಿಲ್ಲ, ಜನ ಮುಗಿಬಿದ್ದು ಅವರ ಸಿನಿಮಾಗಳನ್ನ ನೋಡ್ತಾರೆ. ಈಗ ಆಲ್ರೆಡಿ ನೋಡ್ತಾ ಇರ್ಬೋದು, ಅವರು ಸಿನಿಮಾ ಬೇರೆ ಸ್ಟಾರ್ ಅಪೋಸಿಟ್ ಏನಾದ್ರು ಸಿನಿಮಾ ಬಂದ್ರೆ ಥಿಯೇಟರ್ ಕೂಡ ಒಂದು ಲೈಕ್ ಥಿಯೇಟರ್ ನಲ್ಲಿ ಬೆಂಕಿ ಹಚ್ಚೋದಾಗಿರ್ಬೋದು, ಇದು ಅದರ್ವೈಸ್ ಜನ ನುಗ್ಲು ತಡೆಯೋದಕ್ಕಾಗದೆ ಥಿಯೇಟರ್ ಪೀಸ್ ಅಂದ್ರೆ ಗ್ಲಾಸ್ಗಳು ಪುಡಿ ಆಗಿರೋದು ನಾವು ಸಾಕಷ್ಟು ನೋಡಿದೀವಿ. ಸೊ ಹೀಗಾಗಿ ಅವ್ರಿಗೆ ಅಷ್ಟೊಂದು ಅಭಿಮಾನ ಇರೋದ್ರಿಂದ ರಾಜಕೀಯ
ರಂಗದಲ್ಲೂ ಕೂಡ ವಿಜಯ್ ಅವರು ವಿಜಯ ಪತಾಕೆ ಹಾರಿಸೋ ಎಲ್ಲ ಲಕ್ಷಣಗಳು ಇದೆ ಮಾಲ್ತೇಶ್. ಈಗ ಆಲ್ರೆಡಿ ಅಂದ್ರೆ ಅವರ ಒಂದು ಐಡಿಯಾಲಜಿ ಸಾಕಷ್ಟು ಇದನ್ನ ಎಲ್ಲ ಇಟ್ಕೊಂಡೆ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ. ಅಂದ್ರೆ ನಾನು ಏನೇನ್ ಮಾಡಬೇಕು ಏನೇನ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಎಲ್ಲವನ್ನ ಪ್ಲಾನ್ ಮಾಡಿಕೊಂಡು ಈಗ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋ ಎಲ್ಲ ಲಕ್ಷಣಗಳಿದೆ ಮಾಲ್ತೇಶ್. ಥ್ಯಾಂಕ್ ಯು ಮಂಗಳ.